ಹಾಯ್ ಹಲೋ ಎವ್ರಿವನ್. ಇವತ್ತು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಮರ್ಗೆಣಸು ಚಿಪ್ಸ್ ಮಾಡ್ತಾಯಿದ್ದೀನಿ. ಇದೊಂದು ಸಿಂಪಲ್ ಈಸಿ ಟೀ ಟೈಮ್ ಸ್ನ್ಯಾಕ್ಸ್ ರೆಸಿಪಿ. ನಾನು ನಮ್ಮ ತೋಟದಲ್ಲೇ ಬೆಳೆದಿರೋ ಮರ್ಗೆಣಸು ಯೂಸ್ ಮಾಡ್ತಾಯಿದ್ದೀನಿ. ಇದೊಂದು 3/4 kg ಇದೆ. ಇದನ್ನು ಯಾವತ್ತು ಕಟ್ ಮಾಡ್ಕೊಂಡು ತೊಗೊಂಬರ್ತೀವೋ ಅವತ್ತೇನೆ ಯೂಸ್ ಮಾಡಿಕೊಂಡ್ರೆ ಬೆಟರು. ಈ ಥರ ಎಲ್ಲ ಸಿಪ್ಪೆ ಬಿಡಿಸೋದೆಲ್ಲ ಸ್ವಲ್ಪ ಇಲ್ಲಾಂದರೆ ಕಷ್ಟ ಆಗಿಬಿಡುತ್ತೆ. ನೆಕ್ಸ್ಟ್ ಡೇ 1 ದಿವಸ ಇಲ್ಲ 2 ದಿವಸ ಬಿಟ್ಟು ಯೂಸ್ ಮಾಡೋಕ್ಕೋದ್ರೆ ಈ ಥರ ಸಿಪ್ಪೆ ಎಲ್ಲ ತೆಗೆಯೋದು ಸ್ವಲ್ಪ ಕಷ್ಟ ಅನಿಸುತ್ತೆ. ಆದಷ್ಟು ಫ್ರೆಶ್ಶಾಗಿ ಯಾವತ್ತು ತಂದಿರ್ತೀವೋ ಆವತ್ತೇ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೋಬೋದು. ಆ ಥರ ಸಿಪ್ಪೆ ಎಲ್ಲ ಸುಲಿದು ಚೆನ್ನಾಗಿ ವಾಶ್ ಮಾಡಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ಚಿಪ್ಸ್ ಶೇಪಲ್ಲಿ. ಬೇಕು ಅಂದರೆ ರೌಂಡ್ ಶೇಪಲ್ಲಿ ಸಹ ಮಾಡ್ಕೋಬೋದು. ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡಿರೋದನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಈ ಟೈಮಲ್ಲಿ ತೆಗೆದು ಬಿಡಬೇಕು. ಈ ಗೆಣಸನ್ನು ಬೇಕು ಅಂದರೆ ಹಸಿದೂ ತಿನ್ಬೋದು, ತುಂಬ ಸ್ವೀಟಾಗಿ ಟೇಸ್ಟಿಯಾಗಿರುತ್ತೆ. ಇಲ್ಲಾಂದರೆ ಬೇಯಿಸಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಬಿಟ್ಟು ಕಾಯಿ ಮತ್ತು ಬೆಲ್ಲನ ಮಿಕ್ಸಿ ಜಾರ್ಗೆ ಹಾಕಿ ಕಾಯಿ ಹಾಲು ಮಾಡಿಕೊಂಡು ಅದ್ರ ಜೊತೆ ಕಲಿಸ್ಕೊಂಡು ತಿಂತಾರೆ. ಈ ಥರ ಚಿಪ್ಸೂ ಮಾಡ್ಬೋದು, ತುಂಬ ವೆರೈಟೀಸ್ ಮಾಡ್ಬೋದು. ಈಗ ಇದು ಗೋಲ್ಡನ್ ಬ್ರೌನ್ ಬಂದಿದೆ. ಒಂದು ತಟ್ಟೆಯಲ್ಲಿ ಟಿಶ್ಯೂ ಹಾಕ್ಕೊಂಡು ಎಕ್ಸ್ಟ್ರಾ ಆಯಿಲೆಲ್ಲ ಅಬ್ಸರ್ವ್ ಆಗಲಿ ಅಂತೇಳ್ಬಿಟ್ಟು ಅದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಬಟ್ಲಿಗೆ ಈ ಗೆಣಸೆಲ್ಲ ಹಾಕ್ಕೊಂಡು, ನಿಮ್ಗೆ ಬೇಕು ಅಂದರೆ ಹುಳಿ ಅಂಶ ಬೇಕು ಅಂದರೆ ಚಾಟ್ ಮಸಾಲ ಯೂಸ್ ಮಾಡ್ಬೋದು. 1/4 ಟೇಬಲ್ ಸ್ಪೂನ್ ಸಾಲ್ಟು, ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನ ಯೂಸ್ ಮಾಡಿ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ರಿಸ್ಪಿಯಾಗಿರೋ ಮರಗೆಣಸು ಚಿಪ್ಸು ರೆಡಿ ಆಯಿತು.